ಫೆಬ್ರವರಿ 28, 2025 ಮಗಳ ಬರ್ಡೇನ ತುಂಬ ಅದ್ಭುತವಾಗಿ ಈ ದಂಪತಿಗಳಿಬ್ಬರು ಸೆಲೆಬ್ರೇಟ್ ಮಾಡ್ತಾರೆ. ಅದಾದ ನಂತರ ಕೆಲವೇ ದಿನಗಳ ನಂತರ ಗಂಡ ಕಣ್ಮರೆ ಆಗ್ತಾನೆ. ಈಕೆ ಹೆಂಡತಿ ಇನ್ನೊಬ್ಬನ ಜೊತೆಯಲ್ಲಿ ಬೇರೆ ಇನ್ಯಾವುದೋ ಊರಿನಲ್ಲಿ ತನಗಿಷ್ಟ ಬಂದ ಹಾಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಗಂಡನಿಗೆ ಏನಾಯಿತು, ಈ ಹೆಣ್ಮಗಳ ಜೊತೆ ಇರೋ ಈ ವ್ಯಕ್ತಿ ಯಾರು, ಇದೆಲ್ಲದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮ್ಗೇನಾದರೂ ಕ್ರೈಮ್, ಥ್ರಿಲ್ಲರ್, ಸಸ್ಪೆನ್ಸ್, ಹಾರರ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಈ ಥರದ ಜಾನ್ರಲ್ಲಿ ಕಥೆಗಳು ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ಕತೆ ಶುರುವಾಗೋದು 2016ರಲ್ಲಿ. ಈ ಕಥೆಯಲ್ಲಿರುವಂಥ ಮುಖ್ಯವಾದ ಪಾತ್ರಧಾರಿಗಳು ಸೌರಭ್ ರಾಜ್ಪೂತ್ ಮತ್ತು ಮುಸ್ಕಾನ್. ಸೌರಭ್ ರಾಜ್ಪೂತ್ ಮತ್ತು ಮುಸ್ಕಾನ್ ಅವರು ಒಬ್ಬರು ಫ್ರೆಂಡ್ಸ್ ಆಗ್ತಾರೆ. ಅದಾದ ನಂತರ ಅವರಿಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ. ಈ ಪ್ರೀತಿಯ ವಿಷಯ ಅವ್ರ ಮನೆಯವರಿಗೆ ಗೊತ್ತಾದಾಗ ಎರಡು ಮನೆಯವ್ರಿಗೂ ಮದುವೆ ಇಷ್ಟ ಇರೋದಿಲ್ಲ. ಅವರು ಅಪೋಸ್ ಮಾಡ್ತಾರೆ. ಸೊ ದಟ್ ಅವರು ಎರಡು ಮನೆಯವ್ರಿಗೂ ತಲೆ ಕೆಡಿಸ್ಕೊಳ್ದೆ ಇವ್ರ ಪಾಡಿಗೆ ಅವರು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬರ್ತಾರೆ. ಅದಾದ ನಂತರ ಮನೆಯವ್ರಿಗೆ ಬೇರೆ ಆಪ್ಷನ್ ಇರೋದಿಲ್ಲ, ಇವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೌರಭ್ ಮನೆಯಲ್ಲಿ ಮುಸ್ಕಾನ್ಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಿರುತ್ತೆ. ತಂದೆ, ತಾಯಿ, ಸೌರಭ್ನ ಅಣ್ಣ, ಸೌರಭ್ನ ಅಕ್ಕ ಇವರೆಲ್ಲ ಜೊತೆ ಅವಳಿಗೆ ಇರೋದಕ್ಕೆ ಇಷ್ಟ ಆಗ್ತಾ ಇರೋದಿಲ್ಲ. ಜೊತೆಗೆ ಬೇಡ ಅಂದ್ರೂ ಮಗ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಅವ್ರ ಪೇರೆಂಟ್ಸ್ಗಳಿಗೂ ಕೂಡ ಅವ್ರ ಮನೆಯವ್ರಿಗೂ ಕೂಡ ಮುಸ್ಕಾನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಇದನ್ನೆಲ್ಲ ನೋಡಿದಂಥ ಸೌರಭ್ ಏನು ಮಾಡ್ತಾನೆ, ಅವರ ತಂದೆ ತಾಯಿಯ ಮನೆಯಿಂದ ಕೇವಲ ಸ್ವಲ್ಪ ದೂರದಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಮುಸ್ಕಾನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಇದು ಮೀರತ್ ಅನ್ನೋ ನಗರದ ಬ್ರಹ್ಮಪುರಿ ಅನ್ನೋ ಏರಿಯಾದಲ್ಲಿ ಅವರು ಮನೆ ಮಾಡಿಕೊಂಡು ಇರೋದಕ್ಕೆ ಶುರು ಮಾಡ್ತಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಬ್ರಹ್ಮಪುರಿಯಲ್ಲಿ ಇವರು ಇರೋದಕ್ಕೆ ಶುರು ಮಾಡ್ತಾರೆ. ಇದಾದ ನಂತರ 2019ರಲ್ಲಿ ಇವರಿಗೆ ಒಂದು ಮುದ್ದಾದ ಮಗಳು ಹುಟ್ಟುತ್ತಾಳೆ. ಅವಳ ಹೆಸರು ಪಿಯು ಅಂತ. ಸೊ ಈ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಆ ಸಂಸಾರಕ್ಕೆ ಯಾರ ಕೆಟ್ಕಂಡು ಬೀಳುತ್ತೋ ಏನೋ ಗೊತ್ತಿಲ್ಲ. 2019ರಲ್ಲಿ ಒಂದು ಸ್ಕೂಲ್ ರೀಯೂನಿಯನ್ ಅನ್ನೋ ನೆಪದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಆ ಗ್ರೂಪ್ನ ಮೂಲಕ ಮುಸ್ಕಾನ್ಗೆ ಕಾಂಟ್ಯಾಕ್ಟಿಗೆ ಬರೋದು ಅವಳ 8ನೇ ತರಗತಿಯ ತನಕ, ಅಂದರೆ 8th ಸ್ಟ್ಯಾಂಡರ್ಡ್ ತನಕ ಅವಳ ಜೊತೆ ಓದಿದಂಥ ಸಾಹಿಲ್ ಶುಕ್ಲಾ 8ನೇ ಕ್ಲಾಸ್ಗೆ ಆತ ಓದೋದನ್ನು ಬಿಟ್ಟು ಅವನು ಹೊರಟೋಗಿರ್ತಾನೆ. ಅದಾದಮೇಲೆ ಇವ್ರ ಕಾಂಟ್ಯಾಕ್ಟ್ ತಪ್ಪೋಗಿರುತ್ತೆ. ಈ ಸ್ಕೂಲ್ ರಿಯೂನಿಯನ್ ನೆಪದಲ್ಲಿ ಕ್ರಿಯೇಟ್ ಆಗುವಂಥ ಈ ವಾಟ್ಸಪ್ ಗ್ರೂಪಲ್ಲಿ ಅವನ ಕಾಂಟ್ಯಾಕ್ಟ್ ಸಿಗುತ್ತೆ. ಅವನ ಜೊತೆ ಚಾಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ, ಅವನ ಜೊತೆ ಕಾಲ್ ಮಾಡೋದಕ್ಕೆ, ಮೀಟ್ ಮಾಡೋದಕ್ಕೆ ಇದನ್ನೆಲ್ಲ ಶುರು ಮಾಡ್ಕೋತಾಳೆ. ಒಂದು ಥರದಲ್ಲಿ ಹೇಳಬೇಕು ಅಂದರೆ ಮುಸ್ಕಾನ್ ಅವನ ಕಡೆಗೆ ಅಟ್ರಾಕ್ಟ್ ಆಗಿರ್ತಾಳೆ, ಸಾಹಿಲ್ ಶುಕ್ಲಾನ ಕಡೆಗೆ ಅಟ್ರಾಕ್ಟ್ ಆಗಿರ್ತಾಳೆ. ಸೊ ಇದು ನಿಧಾನವಾಗಿ ಫ್ರೆಂಡ್ಶಿಪ್ಪಿಂದ ಇನ್ಯಾವುದೋ ಒಂದು ಸಂಬಂಧಕ್ಕೆ ತಿರ್ಕೊಳ್ಳುತ್ತೆ. ಇದೆಲ್ಲ ಆಗಬೇಕಾದ್ರೆ ಮನೆಯಲ್ಲಿ ಮಗಳು ಪಿಯು ಕೆಲವು ತಿಂಗಳುಗಳ ಹಸಗೂಸಾಗಿರುತ್ತೆ. ಅಂತ ಮಗುನ ಮನೇಲಿ ಬಿಟ್ಟು ಮುಸ್ಕಾನ್ ಈ ಥರದನ್ನೆಲ್ಲ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಸ್ಟಾರ್ಟಿಂಗಲ್ಲಿ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಬರ್ತಾ ಇದು ಯಾವಾಗ ತುಂಬ ಜಾಸ್ತಿ ಆಗುತ್ತೆ ಆವಾಗ ಇದು ಎಲ್ಲರ ಗಮನಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಇವಳು ಎಷ್ಟು ಮುಂದುವರೆದಿರ್ತಾಳೆ ಮುಸ್ಕಾನ್ ಅಂದರೆ, ಅವನನ್ನು ಸಾಹಿಲ್ ಶುಕ್ಲಾನ ಮನೆಗೆ ಕರೆಸ್ಕೊತಾ ಇರ್ತಾಳೆ, ಮನೇಲೇ ಇರ್ತಿರ್ತಾರೆ. ಇದಷ್ಟೇ ಅಲ್ಲ, ಅವರಿಬ್ಬರು ಕುಡಿಯೋದಾಗಿರ್ಬೋದು, ಡ್ರಗ್ಸ್ ಮಾಡೋದಾಗಿರ್ಬೋದು, ಯಾವಾಗಲೂ ಒಂಥರ ನಶೆಲೇ ಇರೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇಬ್ಬರೂ. ಸೊ ಅದರಿಂದ ಇದು ಅಕ್ಕಪಕ್ಕದವ್ರಿಗೆ ಗೊತ್ತಾಗುತ್ತೆ. ಇದು ಆ ಮನೆ ಓನರ್ ಏನಿರ್ತಾರೆ ಅವ್ರಿಗೂ ಗೊತ್ತಾಗುತ್ತೆ. ಮನೆ ಓನರ್ ಸೌರಭ್ನ ಕರೆದ್ಬಿಟ್ಟು, ನೋಡಪ್ಪ ಈ ಥರ ಆಗ್ತಾ ಇದೆ ಅಂದರೆ ವಿಚಾರಿಸ್ಬಿಟ್ಟು ನೋಡು ಅಂತ ಹೇಳ್ತಾರೆ. ಆವಾಗ ಕೂಡ ಸೌರಭ್ ನಂಬೋದಿಲ್ಲ, ಹೆಂಡ್ತಿನ ಡೌಟ್ ಪಡೋದಿಲ್ಲ. ಅವನು ಯಾವಾಗ ಬಂದು ಅವಳು ಫೋನ್ ತೊಗೊಂಡು ಫೋನ್ ಚೆಕ್ ಮಾಡಿದಾಗ ಅವಳು ಚಾಟ್ಸ್ ಏನೇನು ನೋಡ್ತಾನಲ್ಲ ಆವಾಗಲೇ ಇವನಿಗೆ ಗೊತ್ತಾಗೋದು ಹೆಂಡತಿ ಹಾದಿ ತಪ್ಪಿದ್ದಾಳೆ ಅಂತ. ಸೊ ಇದ್ರ ಬಗ್ಗೆ ಮುಸ್ಕಾನ್ ಹತ್ರ ಹೋಗಿ ಸೌರಭ್ ವಿಚಾರಿಸಿದಾಗ ಮುಸ್ಕಾನ್ಗೆ ಯಾವುದೇ ಥರದ ರಿಗ್ರೆಟ್ಸ್ ಇರಲ್ಲ. ಹೌದು ನಾನು ಮಾಡ್ತಾಯಿದ್ದೀನಿ ಏನಿವಾಗ ಅನ್ನೋ ಥರ ಅಷ್ಟು ಬಂಡು ಬಿದ್ದು ನಿಂತಿರ್ತಾಳೆ ಹೆಣ್ಣುಮಗಳು. ಇದಾದ ನಂತರ ಅವನಿಗೆ ಗೊತ್ತಾದ್ಮೇಲೆ ಮನೇಲಿ ಒಂದು ಕೆಲಸ ಮಾಡ್ತಾ ಇರೋಲ್ಲ, ಮನೇಲಿ ಒಂದು ಅಡುಗೆ ಮಾಡ್ತಾ ಇರೋದಿಲ್ಲ, ತನ್ನ ಪಾಡಿಗೆ ತಾನು ತನ್ನದೇ ಲೋಕದಲ್ಲಿ ಕುಡಿದು ಡ್ರಗ್ಸ್ ತೊಗೊಂಡು ಈಗ ಗೊತ್ತಿರುತ್ತೆ ಅಲ್ವ ಈ ಥರ ಹಾದಿ ತಪ್ಪಿ ಹೋಗೋ ಅಂತ ಹೆಣ್ಮಕ್ಳು ಹೇಗೆ ಆಡ್ತಿರ್ತಾರೆ ಆಗ ಆಡೋದಕ್ಕೆ ಶುರು ಮಾಡ್ತಾಳೆ ಮುಸ್ಕಾನ್. ಇದನ್ನೆಲ್ಲ ನೋಡಿ ಸೌರಭ್ ರಾಜ್ಪೂತ್ಗೆ ತಲೆ ಕೆಟ್ಟೋದಾಗುತ್ತೆ. ಅವನು 2021ಕ್ಕೆ ಒಂದು ಗಟ್ಟಿ ನಿರ್ಧಾರಕ್ಕೆ ಗಟ್ಟಿ ಮನಸ್ಸು ಮಾಡಿ 2021ಕ್ಕೆ ಡೈವರ್ಸ್ನ ಫೈಲ್ ಮಾಡೋದಕ್ಕೆ ಅಂತ
ಯೋಚನೆ ಮಾಡ್ತಾನೆ. ಈ ಯೋಚನೆ ಮುಸ್ಕಾನ್ ತಂದೆ ತಾಯಿಗೆ ಗೊತ್ತಾಗುತ್ತೆ. ಅವರು ತಕ್ಷಣ ಸೌರಭ್ ಹತ್ರ ಬಂದ್ಬಿಟ್ಟು, ದಯವಿಟ್ಟು ಹಾಗೆ ಮಾಡೋದಕ್ಕೆ ಹೋಗ್ಬೇಡಪ್ಪ, ನಮ್ಮ ಮಗಳು ಜೀವನ ಹಾಳಾಗುತ್ತೆ, ಜೊತೆಲಿ ಮಗು ಇನ್ನೂ ಚಿಕ್ಕದಿದೆ, ಆ ಮಗು ಮುಖ ನೋಡ್ಕೊಂಡಾದ್ರೂ ಅವಳನ್ನ ಇದೊಂದು ಬಾರಿ ಕ್ಷಮಿಸು, ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ, ಅವಳನ್ನ ಸರಿಯಾದ ದಾರಿಗೆ ತರ್ತೀವಿ ಅಂತ ಮುಸ್ಕಾನ್ನ ತಂದೆ ತಾಯಿ ಸೌರಭ್ನ ಕನ್ವಿನ್ಸ್ ಮಾಡ್ತಾರೆ. ಮುಖ್ಯವಾಗಿ ಮಗಳ ಮೇಲಿದ್ದಂಥ ಪ್ರೀತಿಗೆ, PU ಮೇಲಿದ್ದಂಥ ಪ್ರೀತಿಗೆ ಸೌರಭ್ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ಮಗಳ ಮುಖ ನೋಡಿಕೊಂಡು ನಾನು ಇವಳನ್ನ ಕ್ಷಮಿಸಲೇಬೇಕು, ಇದೊಂದು ಸಲ ಇವಳಿಗೆ ಚಾನ್ಸ್ ಕೊಡಲೇಬೇಕು ಅಂತ ಸೌರಭ್ ಕೂಡ ಅವಳಿಗೆ ಒಂದು ಚಾನ್ಸ್ ಕೊಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಅದಾದಮೇಲೆ ಮುಸ್ಕಾನ್ನ ಎಲ್ಲ ಗೋರ್ಸ್ಕೊಂಡು ಬುದ್ಧಿ ಹೇಳೋದಕ್ಕೋ ಏನೋ ಗೊತ್ತಿಲ್ಲ, ಅವಳು ನಿಧಾನವಾಗಿ ಎಲ್ಲವನ್ನು ಬಿಟ್ಟು ಒಬ್ಬಳು ತುಂಬ ಒಳ್ಳೆ ಗೃಹಿಣಿ ಹಾಗೆ ಇರೋದಕ್ಕೆ ಶುರು ಮಾಡ್ತಾಳೆ. ಅವಳು ಅದು ಇರ್ತಾಳೋ ಅಥವಾ ನಾಟಕ ಆಡ್ತಿರ್ತಾಳೋ ಅದು ಬೇರೆ ಪ್ರಶ್ನೆ. ಅವಳು ಒಟ್ಟಾರೆಯಾಗಿ ಜನರ ಮುಂದೆ ಅವಳು ತುಂಬ ಒಳ್ಳೆಯವಳು, ತುಂಬ ಸಭ್ಯಸ್ತೆ ಆಗಿರೋದಕ್ಕೆ ಶುರು ಮಾಡ್ತಾಳೆ. ಇದು ಸೌರಭ್ಗೆ ಏನನ್ಸುತ್ತೆ, ನನ್ನ ಹೆಂಡತಿ ಪೂರ್ತಿ ಚೇಂಜ್ ಆಗಿದ್ದಾಳೆ, ತುಂಬ ಒಳ್ಳೆಯವಳಾಗಿದ್ದಾಳೆ, ಇನ್ನು ನನ್ನ ಸಂಸಾರ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಸೌರಭ್ ಏನು ಮಾಡ್ತಾನೆ, 2023ನೇ ಇಸ್ವಿಯಲ್ಲಿ ಫೆಬ್ರವರಿ 16ನೇ ತಾರೀಕು ಅವನು ಕೆಲಸ ಅಂತ ಹೇಳ್ಬಿಟ್ಟು, ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ದೂರದ ಲಂಡನ್ನಲ್ಲಿ ಅವನು ಒಂದು ಬೇಕ್ರಿ ಶಾಪಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾನೆ. ಇದಕ್ಕಿಂತ ಮುಂಚೆ ಅವನು ಮರ್ಚೆಂಟ್ ನೇವಿ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಮುಸ್ಕಾನ್ನ ಮದುವೆ ಆದಮೇಲೆ ಒಂದು ಒಳ್ಳೆ ಅವಳ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು, ಅವಳ ಜೊತೆ ನನಗೆ ಇರೋದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಆ ಕೆಲಸವನ್ನು ಬಿಟ್ಟು ಬಂದು 2016ರಲ್ಲಿ ಇವಳ ಮುಸ್ಕಾನ್ನ ಮದುವೆ ಆದಮೇಲೆ ಅವನು ಆ ಕೆಲಸವನ್ನು ಬಿಟ್ಟು ಇವ್ರ ಜೊತೆ ಇರ್ತಿರ್ತಾನೆ. ಸೊ 2023ಕ್ಕೆ ಮತ್ತೆ ಲಂಡನ್ಗೆ ಅವನು ಕೇಕ್ ಶಾಪಲ್ಲಿ, ಒಂದು ಬೇಕ್ರಿ ಶಾಪಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ದೂರಲ್ಲಿ ಅವನು ದುಡ್ದು ಬಿಟ್ಟು ಅದನ್ನು ಇಲ್ಲಿ ಮಗಳಿಗೋಸ್ಕರ, ಹೆಂಡತಿಗೋಸ್ಕರ ಅವನಲ್ಲಿ ದುಡಿದು ಇವ್ರನ್ನ ಸಾಕ್ತಾ ಇರ್ತಾನೆ. ಜೊತೆಯಲ್ಲಿ ಅವನು ಎಷ್ಟು ದೂರದಲ್ಲಿದ್ರೂ ಒಂದು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಅವನು ತನ್ನ ಸಂಸಾರದ ಜೊತೆಯಲ್ಲಿ ಇರ್ತಿರ್ತಾನೆ ಸೌರಭ್ ಯಾವಾಗ ಆ ಕಡೆ ಹೋಗ್ತಾನೆ, ಮುಸ್ಕಾನ್ ಮತ್ತೆ ಹಾದಿ ತಪ್ಪೋದಕ್ಕೆ ಶುರು ಮಾಡ್ತಾಳೆ, ಮತ್ತೆ ಸಾಹಿಲ್ ಶುಕ್ಲಾನ ಸವಾಸಕ್ಕೆ ಬಿದ್ದಿರ್ತಾಳೆ. ಜೊತೆಲಿ ಅವಳು ಏನು ನಶೆಗಳನ್ನ ಕಲ್ತಿರ್ತಾಳಲ್ಲ, ಕುಡ್ತಾ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಇದೆಲ್ಲ ಮತ್ತೆ ಜಾಸ್ತಿ ಆಗುತ್ತೆ. ಸಾಹಿಲ್ ಶುಕ್ಲಾ ಮನೆಗೆ ಹೋಗೋದು ಬರೋದು ಇದೆಲ್ಲ ನಡೀತಾ ಇರುತ್ತೆ. ಸೊ ಇದನ್ನೆಲ್ಲ ಗಂಡನಿಗೆ ಅವಳು ತೋರಿಸ್ಕೊಳ್ಳೋದಿಲ್ಲ, ಅವ್ರ ಮನೆಯವರೂ ತೋರಿಸ್ಕೊಳ್ಳೋದಿಲ್ಲ. ಆದರೆ ತುಂಬ ದಿನ ನಡೆಯೋದಿಲ್ಲ. ಸೌರಭ್ ಗಮನಕ್ಕೆ ಬಂದೇ ಬರುತ್ತೆ, ಮುಸ್ಕಾನ್ ಮತ್ತೆ ಹಾದಿ ತಪ್ಪಿದ್ದಾಳೆ ಅಂತ ಸೌರಭ್ಗೆ ಗೊತ್ತಾಗುತ್ತೆ. ಸೊ ಇದನ್ನು ಮತ್ತೆ ಅವಳ ಹತ್ರ ವಿಚಾರಿಸಿದಾಗ ಮತ್ತೆ ಅದೇ ಥರದ ಹಳೇ ಮುಸ್ಕಾನ್ ಥರನೇ ಅವಳು ಆಡೋದಕ್ಕೆ ಶುರು ಮಾಡ್ತಾಳೆ. ಹೌದು, ಏನಿವಾಗ ಅನ್ನೋ ಥರ ಆಡೋದಕ್ಕೆ ಶುರು ಮಾಡ್ತಾಳೆ. ಸೊ ನಾನು ಇಷ್ಟು ದೂರದಲ್ಲಿರೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ್ಕೊಂಡು ನವೆಂಬರ್ 2024ರಲ್ಲಿ ಸೌರಭ್ ಮುಸ್ಕಾನ್ಗೆ ಹೇಳ್ತಾನೆ, ನಾನು ವಾಪಸ್ ಇಂಡಿಯಾಗೆ ಬರ್ತಾ ಇದ್ದೀನಿ ಅಂತ. ಮುಂದಿನ ವರ್ಷ 2025ಕ್ಕೆ ನಾನು ಇಂಡಿಯಾಗೆ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಸೊ ಇದು ಮುಸ್ಕಾನ್ಗೆ ಒಂದು ಚೂರು ಇಷ್ಟ ಆಗೋದಿಲ್ಲ, ಗಂಡ ವಾಪಸ್ ಬರೋದು. ಸೊ ಅವಳು ಮನಸ್ಸಲ್ಲೇ ಕೆಲವೊಂದು ಪ್ಲ್ಯಾನ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಸಾಯಿಲ್ನ ಬಿಡೋದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅವಳು ಕಲ್ತಿರ್ತಾಳ ನಶೆಗಳನ್ನ ಬಿಡೋದಕ್ಕೆ ಇಷ್ಟ ಇರೋದಿಲ್ಲ. ಸಾಯಿಲ್ ಮೂಲಕ ಅವಳಿಗೆ ಡ್ರಗ್ಸ್ ಸಿಗೋದು, ಈ ಕುಡ್ತದ ಚಟಕ್ಕೆ ಒಂದು ಸ್ಫೂರ್ತಿ ಸಿಗೋದು ಅನ್ನೋ ಥರದ್ದೆಲ್ಲ, ಒಟ್ಟು ಏನೇನು ಕೆಟ್ಟದ್ದು ಬೇಕೋ ಅದೆಲ್ಲ ಸಾಯಿಲ್ ಮೂಲಕ ಸಿಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೆ ಸಾಯಿಲ್ನ ಬಿಡೋದಕ್ಕೆ ಇಷ್ಟ ಇರೋದಿಲ್ಲ. ಸೊ ಅವಳಿಗೂ ಗಂಡ ವಾಪಸ್ ಬರ್ತಾನೆ ಅಂತ ಗೊತ್ತಾದಾಗ ಮನಸ್ಸಲ್ಲೇ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ಇನ್ನೇನು 2025 ಫೆಬ್ರವರಿಯಲ್ಲಿ ಸೌರಭ್ ಬರೋದು ಕನ್ಫರ್ಮ್ ಆಗುತ್ತೆ. ಇನ್ನೇನು ಸೌರಭ್ ಬರ್ತಾನೆ ಅನ್ನೋ ಟೈಮಿಗೆ ಫೆಬ್ರವರಿ 22ನೇ ತಾರೀಕು ಮುಸ್ಕಾನ್ ಒಂದು ಡಾಕ್ಟ್ರ್ ಹತ್ರ ಹೋಗಿ, ನನಗೆ ಡಿಪ್ರೆಷನ್ ಆಗಿದೆ, ನನಗೆ ಆ್ಯಂಗ್ಸೈಟಿ ಅಟ್ಯಾಕ್ಸ್ ಆಗುತ್ತೆ, ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ, ಅದು ಇದು ಅಂತ ಕತೆ ಹೇಳಿ ಸ್ಲೀಪಿಂಗ್ ಪಿಲ್ಸ್ಗಳನ್ನ ಬರ್ಸ್ಕೊಂಬರ್ತಾಳೆ. ಸ್ಲೀಪಿಂಗ್ ಪಿಲ್ಸ್ಗಳು ಆ ಡಾಕ್ಟ್ರ್ ಕೊಟ್ಟಿರೋದು ತುಂಬ ಕಡಿಮೆ ಕಾನ್ಸಂಟ್ರೇಷನಲ್ಲಿ ಇದ್ದಿದ್ದರಿಂದ ಅವಳು ಇಂಟರ್ನೆಟಲ್ಲಿ ಕೂತ್ಕೊಂಡು ರಿಸರ್ಚ್ ಮಾಡಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಸ್ಲೀಪಿಂಗ್ ಪಿಲ್ಸ್ಗಳನ್ನ ಸರ್ಚ್ ಮಾಡ್ತಾಳೆ. ಸೇಮ್ ಡಾಕ್ಟ್ರು ಯಾವ ಥರ ಬರೆದಿರ್ತಾರೋ ಅದೇ ಥರ ಅವ್ರು ಕೊಟ್ಟಿರೋ ಪ್ರಿಸ್ಕ್ರಿಪ್ಷನಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಬರೆದುಬಿಟ್ಟು ಅವಳು ಆ ಪ್ರಿಸ್ಕ್ರಿಪ್ಷನ್ನ ಫೋಟೋ ತೊಗೋತಾಳೆ. ಫೋಟೋ ತೊಗೊಂಡು ಅಲ್ಲೇ ಹತ್ರದಲ್ಲಿರುವಂಥ ಒಂದು ಮೆಡಿಕಲ್ ಶಾಪಲ್ಲಿ ಆ ಫೋಟೋ ತೋರಿಸಿ ಆ ಒಂದು ಸ್ಟ್ರಾಂಗ್ ಸ್ಲೀಪಿಂಗ್ ಪಿಲ್ಸ್ನ ತೊಗೊಂಡು ಬರ್ತಾಳೆ ಮನೆಗೆ. ಅದಾದ ನಂತರ ಮನೇಲಿ ಕೋಳಿ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಚಾಕುನ ಹಾಗೆ ರೇಸರ್ನ, ನಂತರ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಕವರ್ಗಳನ್ನ ತೊಗೊಂಬಂದು ಎಲ್ಲ ರೆಡಿ ಮಾಡಿ ಇಟ್ಕೋತಾಳೆ. ನಾನು ಇಷ್ಟು ಹೇಳಿದ್ಮೇಲೆ ಅವಳು ಏನಕ್ಕೆ ರೆಡಿ ಆಗ್ತಿರ್ತಾಳೆ ಅಂತ ಅನ್ನೋದು ನಿಮಗೂ ಗೊತ್ತಾಗಿರುತ್ತೆ. ಸೌರಭ್ ಬಂದ ತಕ್ಷಣ ಆದಷ್ಟು ಬೇಗ ಅವನ್ನ ಮುಗಿಸೋ ಅಂಥ ಪ್ರಯತ್ನ ಅವಳದಾಗಿರುತ್ತೆ. ಸೊ ಸೌರಭ್ ಫೆಬ್ರವರಿ 24 ವಾಪಸ್ ಬರ್ತಾನೆ ಇಂಡಿಯಾಗೆ.
ನೆಕ್ಸ್ಟ್ ದಿನ ಫೆಬ್ರವರಿ 25ಕ್ಕೆ ಮುಸ್ಕಾನ್ ಬರ್ಡೇ ಇರುತ್ತೆ. ಮುಸ್ಕಾನ್ ಬರ್ಡೇನ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದಾದ 3 ದಿನಗಳಿಗೆ ಪಿಯು ಬರ್ತ್ಡೇ ಇರುತ್ತೆ. ಪಿಯು ಬರ್ತ್ಡೇ ದಿನ ಅವಳು ಅಂದ್ಕೊಂಡಿರ್ತಾಳೆ ಗಂಡನನ್ನು ಸಾಯಿಸ್ಬಿಡ್ಬೇಕು ಅಂತ ಹೇಳಿ. ಆ ಬರ್ಡೇ ಪಾರ್ಟಿಯೆಲ್ಲ ಆದಮೇಲೆ ಅವನು ಡ್ರಿಂಕ್ಸ್ ಒಳಗಡೆ ಈ ಸ್ಲೀಪಿಂಗ್ ಪಿಲ್ಸ್ನ ಹಾಕಿ ಕೊಟ್ಟಿರ್ತಾಳೆ. ಬಟ್ ಸೌರಭ್ ಅದನ್ನು ಕುಡಿಯೋದಿಲ್ಲ. ಅವತ್ತು ಅವನು ಬಚಾವಾಗ್ತಾನೆ. ಸೊ ಅದರಿಂದ ಇವಳು ಇನ್ನೊಂದು ಪ್ಲಾನ್ಗೆ, ಇನ್ನೊಂದು ದಿನಕ್ಕೋಸ್ಕರ ಅವಳು ವೆಯ್ಟ್ ಮಾಡ್ತಿರ್ತಾಳೆ. ಆ ದಿನ ಬಂದಿದ್ದು ಮಾರ್ಚ್ 3ನೇ ತಾರೀಕು. ಮಾರ್ಚ್ 3ನೇ ತಾರೀಕು ಪಿಯುನದು 2nd ಸ್ಟ್ಯಾಂಡರ್ಡ್ ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ. ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಈ ಮುಸ್ಕಾನ್ನ ತಂದೆ ತಾಯಿ ಮನೆಯಲ್ಲಿ ಬಿಡ್ತಾಳೆ. ನಾನು ಮತ್ತು ಸೌರಭ್ ಇಬ್ರು ನಾವು ಶಿಮ್ಲಾಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಬರ್ತಾಳೆ ಅವಳು. ಶಿಮ್ಲಾದಲ್ಲಿ ತುಂಬ ಚಳಿ ಇರುತ್ತೆ. ಸೊ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಗಳನ್ನ ಇಲ್ಲ ಇಟ್ಕೊಳ್ಳಿ ಅಂತ ಹೇಳಿ ಪಿಯುನ ಮುಸ್ಕಾನ್ನ ಪೇರೆಂಟ್ಸ್ ಮನೆಯಲ್ಲಿ ಬಿಟ್ಬಿಟ್ಟು ಅವಳು ವಾಪಸ್ ಬರ್ತಾಳೆ. ಯೂಶ್ವಲಿ ಸೌರಭ್ ಅವನು ಎದ್ದಾಗ ಏನು ಮಾಡ್ತಿರ್ತಾನೆ, ಅವ್ರ ತಂದೆ ತಾಯಿ ಮನೆಗೆ ಹೋಗಿ ಸಂಜೆ ಹೊತ್ತು ಅವ್ರ ತಂದೆ ತಾಯಿ ಜೊತೆ ಮಾತಾಡಿ ಅವ್ರ ಮನೆಯಿಂದ ರಾತ್ರಿ ಊಟಕ್ಕೆ ಏನು ಬೇಕಾಗಿರುತ್ತೆ, ಗಂಡ ಹೆಂಡತಿ ಮಗಳಿಗೆ ಏನು ಬೇಕಾಗಿರುತ್ತೆ ಅದನ್ನು ಅವ್ರ ಅಮ್ಮನ ಮನೆಯಿಂದ ಅಡುಗೆ ತೊಗೊಂಬರ್ತಿರ್ತಾನೆ. ಇದು ಮಾಮೂಲಿಯಾಗಿ ಅದು ರೂಢಿಯಲ್ಲಿರುತ್ತೆ. ಮಾರ್ಚ್ 3ನೇ ತಾರೀಕು ಕೂಡ ಅವನು ಅದೇ ರೀತಿ ಅವ್ರ ಅಮ್ಮನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವರಮ್ಮ ಇವನು ಇಷ್ಟದ ಒಂದು ಪಲ್ಯ ಚಪಾತಿ ಏನೋ ಮಾಡಿರ್ತಾರೆ, ಅಡುಗೆ ಮಾಡಿರ್ತಾರೆ, ಅದನ್ನು ತೊಗೊಂಡು ಮುಸ್ಕಾನ್ ಜೊತೆ ಊಟ ಮಾಡ್ತೀನಿ ಅಂತ ಹೇಳಿ ಅವನು ಮನೆಗೆ ವಾಪಸ್ ಬರ್ತಾನೆ. ಆದರೆ ಮಾರ್ಚ್ 4ನೇ ತಾರೀಕು ಈ ಒಂದು ಅಭ್ಯಾಸ ಏನಿತ್ತು, ಅಮ್ಮನ ಮನೆಗೆ ಹೋಗಿ ಊಟ ತೊಗೊಂಬರೋದು ಏನಿರುತ್ತೆ ಅದು ಅವತ್ತು ಆಗೋದಿಲ್ಲ. ಮಾರ್ಚ್ 4ನೇ ತಾರೀಕು ಸೌರಭ್ ಅವ್ರ ಅಮ್ಮನ ಮನೆಗೆ ಹೋಗೋದಿಲ್ಲ. ಸೊ ಅವನು ಹೋಗದೇ ಇರೋದನ್ನು ನೋಡಿ ಅವರಣ್ಣ ಸೌರಭ್ಗೆ ಫೋನ್ ಮಾಡ್ತಾನೆ. ಆದರೆ ಸೌರಭ್ ಫೋನ್ ಎತ್ತೋದಿಲ್ಲ. ವಾಟ್ಸಪ್ ಮೂಲಕ ನಾವು ಆಚೆ ಬಂದಿದ್ದೀವಿ, ಸೊ ನಾನು ಸ್ವಲ್ಪ ದಿನಗಳ ನಂತರ ನಾನು ಮನೆ ಕಡೆ ಬರ್ತೀನಿ ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ವಾಪಸ್ ಬರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಓಕೆ ಎಲ್ಲೋ ಹೋಗಿರ್ಬೋದು ಅಂತ ಅಂದ್ಕೊಂಡು ಸೌರಭ್ನ ಅಣ್ಣ ಕೂಡ ತುಂಬ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಆಯಿತು ಅಂತಾರೆ. ಅದಾದ ನೆಕ್ಸ್ಟ್ ಡೇಗೆ ಅವರಕ್ಕ ಸೌರಭ್ನ ಮೀಟ್ ಮಾಡೋದಕ್ಕೋಸ್ಕರ ಒಂದು ಫೋನ್ ಮಾಡ್ತಾಳೆ. ಆದರೆ ಫೋನ್ ಪಿಕ್ ಮಾಡೋದಿಲ್ಲ ಸೌರಭ್. ಅವಳಿಗೆ ಕೂಡ ಒಂದು ಮೆಸೇಜ್ ಕಳಿಸ್ತಾನೆ, ನಾವೀಗೆ ಶಿಮ್ಲಾ ಮನಾಲಿಗೆ ಟ್ರಿಪ್ ಬಂದಿದ್ದೀವಿ, ಸೊ ಅದರಿಂದ ನಾವು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ, ಆವಾಗ ನಾನು ನಿನಗೆ ಸಿಗ್ತೀನಿ ಅಂತ ಒಂದು ಮೆಸೇಜ್ ಕಳಿಸ್ತಾನೆ. ಸೊ ಅದರಿಂದ ಅವಳು ಕೂಡ ಅನ್ಕೋತಾಳೆ ಸೌರಭ್ ಮತ್ತು ಮುಸ್ಕಾನ್ ಎಲ್ಲೋ ಒಂದು ಜಾಗಕ್ಕೆ ಹೋಗಿದ್ದಾರೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾಳೆ. ಅದಾದ ನಂತರ ಈ ಫೋನಲ್ಲಿ ಕಂಟಿನ್ಯೂಸ್ ಅಪ್ಡೇಟ್ಸ್ನ ವಾಟ್ಸಪ್ ಸ್ಟೇಟಸ್ನ ಅಪ್ಡೇಟ್ ಆಗ್ತಾ ಇರುತ್ತೆ. ವಾಟ್ಸಪ್ ಸ್ಟೇಟಸ್ ನೋಡ್ತಿರ್ತಾರೆ, ಯಾರೆಲ್ಲ ಫೋನ್ ಮಾಡ್ತಾರೆ ಸೌರಭ್ಗೆ ವಾಟ್ಸಪ್ ಮೆಸೇಜ್ನ ಮೂಲಕ ಸೌರಭ್ ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇರ್ತಾನೆ. ಸೊ ಇದು ಹಾಗೆ ನಡೀತಾ ಇರುತ್ತೆ. ಸೊ ನಿಜವಾಗ್ಲೂ ಸೌರಭ್ನೇ ಇದನ್ನೆಲ್ಲ ಮಾಡ್ತಿರ್ತಾನೆ ಅನ್ನೋ ಥರ ಎಲ್ಲರೂ ನಂಬಲಿ ಅಂತ ಹೇಳಿಬಿಟ್ಟು ಮುಸ್ಕಾನ್ ಅವನ ಫೋನ್ ಇಟ್ಕೊಂಡು ಈ ಥರ ಆಟ ಆಡ್ತಿರ್ತಾಳೆ. ಅವಳು ಮಾರ್ಚ್ 3ನೇ ತಾರೀಕು ಅವನು ಸೌರಭ್ ಊಟ ತೊಗೊಂಡು ಮನೆಗೆ ಬಂದ ತಕ್ಷಣ ಅವರಮ್ಮ ಮಾಡಿರೋ ಪಲ್ಯದಲ್ಲಿ ಸ್ಲೀಪಿಂಗ್ ಪಿಲ್ಸ್ನ ಹಾಕಿರ್ತಾಳೆ. ಸ್ಲೀಪಿಂಗ್ ಪಿಲ್ಸ್ನ ಹಾಕಿ ಗಂಡನ ಕಥೆಯನ್ನು ಮುಗಿಸಿರ್ತಾಳೆ. ಸೊ ಗಂಡನ ಕಥೆಯನ್ನು ಮುಗಿಸೋದನ್ನು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿರ್ತಾಳೆ ಅಂದರೆ ಪ್ರತಿಯೊಂದನ್ನು ತಾನೇ ರೆಡಿ ಮಾಡಿರ್ತಾಳೆ. ಇದನ್ನೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ತಾಳೆ, ಹೇಗೆ ಮಾಡ್ತಾಳೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮಾರ್ಚ್ 3ನೇ ತಾರೀಕು ಸೌರಭ್ ಹೋಗಿ ಅವ್ರ ಅಮ್ಮನ ಮನೆಯಿಂದ ಅಡುಗೆನ ತೊಗೊಂಡು ಬರ್ತಾನೆ ಊಟ ಮಾಡೋದಕ್ಕೆ ಅಂತ. ಅವರಮ್ಮ ಮಾಡಿರೋ ಅಂಥ ಸಾಂಬಾರಲ್ಲೋ ಪಲ್ಯದಲ್ಲೋ ಈ ಸ್ಲೀಪಿಂಗ್ ಪಿಲ್ಸ್ನ ಮಿಕ್ಸ್ ಮಾಡಿ ಅವನಿಗೆ ಊಟಕ್ಕೆ ಬಡಿಸ್ತಾಳೆ. ಊಟಕ್ಕೆ ಬಡಿಸಿದ ತಕ್ಷಣ ಅವನು ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾನೆ. ಅವನು ಪ್ರಜ್ಞೆ ತಪ್ಪಿ ಬಿದ್ದ ತಕ್ಷಣ ಸಾಯಿಲ್ಗೆ ಫೋನ್ ಮಾಡ್ತಾಳೆ ಮುಸ್ಕಾನು. ಅಲ್ಲೇ ಹತ್ರದಲ್ಲಿದ್ದಂಥ ಸಾಯಿಲ್ ಶುಕ್ಲಾ ಪಟ್ ಅಂತ ಮನೆಗೆ ಬರ್ತಾನೆ. ಮುಸ್ಕಾನ್ ಅಂತಂದಿದ್ದಂಥ ಒಂದು ಚೂಪಾಗಿರೋ ಚಾಕುನ ತೆಗೆದು ಸಾಯಿಲ್ ಶುಕ್ಲಾನ ಕೈಗೆ ಕೊಡ್ತಾಳೆ. ಆದರೆ ಸಾಯಿಲ್ ವಾಪಸ್ ಕೊಟ್ಬಿಟ್ಟು ಮೊದಲನೇ ಹೊಡ್ತಾನ ನೀನೇ ಹೊಡಿ, ಅದಾದ ನಂತರ ನಾನು ಮಾಡ್ತೀನಿ ಮುಂದಿನ ಕೆಲಸನ ಅಂತ ಸಾಯಿಲು ಮುಸ್ಕಾನ್ಗೆ ವಾಪಸ್ ಚಾಕುವನ್ನು ಕೊಡ್ತಾನೆ. ಮುಸ್ಕಾನ್ ಒಂದು ಅರೆ ಕ್ಷಣ ಕೂಡ ಅವನ ಮೇಲೆ ಅಯ್ಯೋ ಪಾಪ ಅನ್ನಿಸ್ದೆ ಅವನ್ನ ತುಂಬ ಪ್ರೀತಿ ಮಾಡಿರ್ತಾನಲ್ಲ ಅದೇ ಹೃದಯಕ್ಕೆ ಚೂರಿನ ಹಾಕ್ತಾಳೆ. ಅದೇ ಥರ ಒಂದು 3 ಸಲ ಚೂರಿಯನ್ನು ಹಾಕ್ತಾಳೆ. ಇದಾದಮೇಲೆ ಅವ್ನು ಎಷ್ಟೇ ಸೆಡೇಟಿವ್ ಅಂದರೆ ಅವನು ಎಷ್ಟೇ ನಿದ್ದೆ ಮಂಪ್ರಲ್ಲಿದ್ರೂ ಪ್ರಜ್ಞೆ ತಪ್ಪಿದ್ರೂ ಆಗಿದ್ದ ನೋವಿಗೆ ಅವನಿಗೆ ಅರ್ಧಂಬರ್ಧ ಪ್ರಜ್ಞೆ ಬರುತ್ತೆ. ಬಟ್ ಸ್ಟಿಲ್ ಅವ್ನಿಗೇನು ಮಾಡೋಕ್ಕಾಗ್ತಿರೋದಿಲ್ಲ. ಎದ್ದು ಅವ್ನಿಗೆ ಏನೂ ಮಾಡೋಕ್ಕಾಗ್ತಿರಲ್ಲ ಸೌರಭ್ಗೆ. ಪಾಪ ಇವ್ರು ಕೊಡೋ ಅಂಥ ಎಲ್ಲ ಟಾರ್ಚರ್ನ ಸಹಿಸ್ಕೊತಾನೆ. ಅವ್ರು ಇಷ್ಟ ಬಂದಾಗ ಅವನಿಗೆ ಚುಚ್ಚೋದು ಎಲ್ಲ ಮಾಡ್ತಾರೆ. ಅದಾದ ನಂತರ ನಿಧಾನವಾಗಿ ಅವನು ಕೂಡ ಸತ್ತು ಹೋಗ್ತಾನೆ. ಇದೆಲ್ಲ
ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ ಅವರು, ಅವನಿಗೆ ಪ್ರಜ್ಞೆ ಬಂದಿತ್ತು ಅನ್ನೋದು. ಸೊ ಅವನು ಪೂರ್ತಿಯಾಗಿ ಸತ್ತೋದ್ಮೇಲೆ ಸೌರಭ್ನ ಹೆಣವನ್ನು ಅವರು ಬಾತ್ರೂಮ್ಗೆ ತೊಗೊಂಡೋಗಿ ಫಸ್ಟ್ ಅವನ ಕತ್ತನ್ನು ಕಟ್ ಮಾಡ್ತಾರೆ, ಅವನ ಕೈಯನ್ನು ಕಟ್ ಮಾಡ್ತಾರೆ, ಕೈಗಳನ್ನ ಕಟ್ ಮಾಡ್ತಾರೆ. ಕತ್ತು ಮತ್ತು ಕೈಗಳನ್ನ ಸಾಯಿಲ್ ಒಂದು ಕವರಿಗೆ ಹಾಕೋತಾನೆ, ಕತ್ತು ಮತ್ತು ಕೈಗಳನ್ನ ಮಾತ್ರ. ಇನ್ನು ಮಿಕ್ಕಿರೋ ಬಾಡಿನೆಲ್ಲ ಮಂಚದ ಕೆಳಗಡೆ ಹಾಕ್ಬಿಟ್ಟು ಅದೇ ಮಂಚದ ಮೇಲೆ ಮುಸ್ಕಾನ್ ಆರಾಮಾಗಿ ಮಲಗಿ ನಿದ್ದೆ ಮಾಡ್ತಾಳೆ. ಸಾಯಿಲ್ ಆ ಕತ್ತು ಮತ್ತು ಅವನ ಕೈಗಳನ್ನ ತೊಗೊಂಡು ಅವನ ರೂಮಿಗೆ ಬರ್ತಾನೆ. ರೂಮಿಗೆ ಬಂದು ಅಲ್ಲಿ ಅವನ ರೂಮಲ್ಲಿ ಅವನು ವಿಚಿತ್ರವಾಗಿರುವಂಥ ಕೆಲವೊಂದು ಪ್ರಾಕ್ಟೀಸ್ಗಳನ್ನ ಮಾಡ್ತಿರ್ತಾನೆ. ಒಂದು ಯಾವುದೋ ಥರದ ಒಂದು ಡಿಮನ್ಸ್ ಆಗಿರ್ಬೋದು, ಡೆವಿಲ್ಗಳನ್ನ ಅವನು ಆರಾಧಿಸ್ತಾ ಇರ್ತಾನೆ. ಅದಕ್ಕೆ ಅಂದ್ಬಿಟ್ಟು ಇವನು ಸೌರಭ್ನ ತಲೆಯನ್ನು ಏನು ತಂದಿರ್ತಾನೆ ಅದು ಆ ಕೈಗಳನ್ನ ಇಟ್ಟು ಏನೋ ವಿಚಿತ್ರವಾಗಿರೋ ಪೂಜೆಯನ್ನು ಮಾಡಿ ವಾಪಸ್ಸು ಅವನು ಆ ತಲೆ ಮತ್ತು ಕೈ ಇರೋ ಅಂಥ ಕವರ್ನ ವಾಪಸ್ ತೊಗೊಂಡು ಮಾರನೇ ದಿನ ಬೆಳಿಗ್ಗೆ ಮುಸ್ಕಾನ್ ಮನೆಗೆ ಬರ್ತಾನೆ. ಮುಸ್ಕಾನ್ ಮನೆಗೆ ಬಂದಾದಮೇಲೆ ಮುಸ್ಕಾನ್ ಬೆಳಗ್ಗೆ 9 ಗಂಟೆಗೆ ಅಲ್ಲೇ ಹತ್ರದಲ್ಲಿರುವಂಥ ಒಂದು ಅಂಗಡಿಗೆ ಹೋಗ್ತಾಳೆ. ನಾವು ಮನೆ ಸಾಮಾನುಗಳನ್ನ ಸ್ಟೋರ್ ಮಾಡಬೇಕು, ನನಗೊಂದು ದೊಡ್ಡ ಡ್ರಮ್ ಬೇಕು ಅಂತ ಕೇಳ್ತಾಳೆ. ಒಂದು ದೊಡ್ಡ ಡ್ರಮ್ಮನ್ನು ತೊಗೊಂಡು ವಾಪಸ್ ಮನೆಗೆ ಬರ್ತಾಳೆ. ಅದಾದಮೇಲೆ ಡ್ರಮ್ನ ಮನೇಲಿಟ್ಟು ಮತ್ತೆ ಆಚೆ ಹೋಗ್ತಾಳೆ. ಆಚೆ ಹೋಗಿ ತುಂಬ ಸಿಮೆಂಟ್ನ ತೊಗೊಂಡು ಬರ್ತಾಳೆ. ಒಂದು 3-4 ಚೀಲದಷ್ಟು ಸಿಮೆಂಟ್ನ ತೊಗೊಂಡ್ಬಂದು ಸಾಯಿಲ್ಗೆ ಕೊಡ್ತಾಳೆ. ಸಾಯಿಸಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಅರ್ಧ ಆ ಡ್ರಮ್ ಒಳಗಡೆ ಸುರಿತಾನೆ. ಸುರಿದ ನಂತರ ಈ ಸೌರಭ್ನ ದೇಹವನ್ನು 15 ಪೀಸ್ಗಳಾಗಿ ತುಂಡು ತುಂಡು ಮಾಡಿ ಎಲ್ಲ ಪೀಸ್ಗಳನ್ನೂ ತಲೆ ಕೈ ಆ ಪೀಸ್ಗಳು ದೇಹದ ಪೀಸ್ಗಳನ್ನ ಆ ಡ್ರಮ್ ಒಳಗಡೆ ತುಂಬಿ ಇನ್ನಷ್ಟು ಸಿಮೆಂಟ್ನ ಮುಚ್ತಾರೆ. ಅದರ ಮುಚ್ಚಳನ ಮುಚ್ಚಿಬಿಟ್ಟು ಅದನ್ನು ರೂಮಿನಲ್ಲಿ ಒಂದು ಸೈಡ್ಗೆ ಅದನ್ನು ತಳ್ಳಿ ಅವರು ಆರಾಮಾಗಿ ಇರೋದಕ್ಕೆ ಶುರು ಮಾಡ್ತಾರೆ. ಡ್ರಮ್ಮಿಗೆ ತುಂಬಿದ ಕೆಲಸ ಎಲ್ಲ ಆದಮೇಲೆ ಒಂದು ಲೋಕಲ್ ಡೆಲಿವರಿ ಆ್ಯಪ್ ಮೂಲಕ ಒಂದು ಬ್ಲೀಚ್ನ ತರಿಸ್ಕೊತಾರೆ. ಒಂದಷ್ಟು ಬಾಟ್ಲ್ಗಳ ಬ್ಲೀಚ್ಗಳನ್ನ ತರಿಸ್ಕೊಂಡು ಇಡೀ ಮನೇನ ಕ್ಲೀನ್ ಮಾಡ್ತಾರೆ. ಇಲ್ಲಿ ಈ ಥರದ್ದೇನೋ ಒಂದು ನಡೆದಿತ್ತು ಅನ್ನೋ ಒಂದು ಪುರಾವೆನೂ ಇಲ್ಲದೆ ಇರೋ ಹಾಗೆ ಮನೇನ ಪೂರ್ತಿ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಅದೇ ಮಾರ್ಚ್ 4ನೇ ತಾರೀಕು ಸಂಜೆ 7 ಗಂಟೆ ಅಷ್ಟರಲ್ಲಿ ಅದೇ ಸೌರಭ್ ದುಡ್ಡಲ್ಲಿ ಒಂದು ಕ್ಯಾಬ್ ಬುಕ್ ಮಾಡ್ಕೋತಾರೆ. ಕ್ಯಾಬ್ ಬುಕ್ ಮಾಡಿಕೊಂಡು ಶಿಮ್ಲಾ ಮನಾಲಿಗೆ ಟ್ರಿಪ್ ಹೋಗ್ತಾರೆ. ಅವರು ಟ್ರಿಪ್ ಹೋಗಿ ಅದೇ ಟ್ರಿಪ್ಪಲ್ಲಿ ಮಾರ್ಚ್ 11ನೇ ತಾರೀಕಿಗೆ ಸಾಯಿಲ್ ಶುಕ್ಲಾನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಅದರ ನಂತರ ಮಾರ್ಚ್ 12ನೇ ತಾರೀಕಿಗೆ ಹೋಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದಾದ ನಂತರ ಪಬ್ಬು ಕ್ಲಬ್ಬು ಅಂತ ಎಲ್ಲ ಕಡೆ ಸುತ್ತಾಡಿ ಅವ್ರಿಗೆ ಈ ಥರದ್ದೊಂದು ಹೀನಾಯವಾಗಿರುವಂಥ ಒಂದು ನೃತ್ಯವನ್ನು ಮಾಡಿ ಬಂದಿದ್ದೀವಿ ಅನ್ನೋ ಒಂದು ಸಣ್ಣ ರಿಗ್ರೆಟ್ ಕೂಡ ಅವರಿಬ್ಬರಿಗೂ ಮುಖದಲ್ಲೂ ಇರೋದಿಲ್ಲ. ಅವರಿಬ್ಬರು ಈ ರಾಕ್ಷಸರ ಥರನೇ ಆಗ್ಬಿಟ್ಟಿರ್ತಾರೆ, ಮನುಷ್ಯತ್ವ ಕಳ್ಕೊಂಡು. ಇದೆಲ್ಲದ್ರ ಮಧ್ಯದಲ್ಲಿ ಆ ಮನೆ ಓನರ್ ಏನಿರುತ್ತಾನೆ, ಆ ಮನೆ ಓನರು ಮುಸ್ಕಾನ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಈ ಥರ ನಾನು ಮನೇನ ರಿನೋವೇಟ್ ಮಾಡಿಸ್ಬೇಕಂತ ಇದ್ದೀನಿ, ಸೊ ದಟ್ ನೀನು ಮನೇನ ಖಾಲಿ ಮಾಡಬೇಕಾಗತ್ತೆ ಅಂತ ಮುಸ್ಕಾನ್ಗೆ ಮನೆ ಓನರ್ ಹೇಳ್ತಾರೆ. ಸೊ ಅದಕ್ಕೆ ನಾನು ಆಚೆ ಇದ್ದೀವಿ, ನಾನು ನನ್ನ ಗಂಡ, ಸೊ ನಾವು ಬಂದಾದಮೇಲೆ ಮನೇನ ಖಾಲಿ ಮಾಡ್ತೀನಿ ಅಂತ ಅವಳು ಹೇಳ್ತಾಳೆ. ಮಾರ್ಚ್ 17-18 ಸೌರಭ್ ಹತ್ರ ಏನು ದುಡ್ಡನ್ನು ತೊಗೊಂಬಂದಿರ್ತಾಳೆ ಈ ಮುಸ್ಕಾನು, ಇದೆಲ್ಲ ಖಾಲಿ ಆಗ್ತಾ ಬಂದಿರುತ್ತೆ. ಅವಳ ಹತ್ರ ಕೈಯಲ್ಲಿ ದುಡ್ಡು ಇರೋದಿಲ್ಲ. ಸೊ ಅವನ ಅಕೌಂಟಲ್ಲಿರೋವಂಥ 6 ಲಕ್ಷವನ್ನು ಡ್ರಾ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅದು ಆಗದೆ ಇರೋ ಕಾರಣಕ್ಕೆ ಅವ್ರಿಗೆ ಬೇರೆ ದಾರಿ ತೋರಿಸ್ದೆ ಮಾರ್ಚ್ 18ನೇ ತಾರೀಕು ಅವರು ವಾಪಸ್ಸು ಮೀರಟ್ಗೆ ಬರ್ತಾರೆ. ಅವ್ರ ಮನೆಗೆ ಬಂದು ಈಗ ಮನೆ ಓನರ್ಗೆ ಹೇಳಿದ್ಲಲ್ಲ ಅವಳು ಮನೆ ಖಾಲಿ ಮಾಡ್ತೀನಿ ಅಂತ. ಸೊ ಬಂದವಳೆ ಅವಳು ಎಲ್ಲ ಸಾಮಾನು ಖಾಲಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಲ್ಲ ಸಾಮಾನುಗಳನ್ನೂ ಒಂದು ಟ್ರಕ್ನ ತರಿಸ್ತಾಳೆ. ಎಲ್ಲ ಸಾಮಾನು 1-2-3 ಜನ ಶಿಫ್ಟ್ ಮಾಡೋದಕ್ಕೆ ಬರ್ತಾರೆ. ಅವರೆಲ್ಲ ಅವ್ರ ಮೂಲಕ ಸಾಮಾನೆಲ್ಲ ಶಿಫ್ಟ್ ಮಾಡಿಸ್ತಾಳೆ. ಎಲ್ಲ ಶಿಫ್ಟ್ ಮಾಡಿಸಿದ್ಮೇಲೆ ಕಡೆದಾಗಿ ಉಳಿಯೋದು ಆ ಡ್ರಮ್ನ ಎತ್ತೋದಕ್ಕೆ ಅಂತ ತುಂಬ ಟ್ರೈ ಮಾಡ್ತಾರೆ. ಆದರೆ ಅವ್ರ ಕೈಲಿ ಆಗೋದೇ ಇಲ್ಲ. ಅದು ಎಷ್ಟು ಟ್ರೈ ಮಾಡ್ತಾರೆ, ಅದಾಗದೇ ಇದ್ದಾಗ ತುಂಬ ಟ್ರೈ ಮಾಡ್ತಿರ್ತಾರೆ. ಅವ್ರು ಕೇಳ್ತಾರೆ ಇದರಲ್ಲಿ ಏನು ತುಂಬಿಟ್ಟಿದ್ದಾರೆ, ಇಷ್ಟೊಂದು ಭಾರ ಇದೆ ಅಂತ ಹೇಳಿದಾಗ ಏನೋ ಮನೆಯಲ್ಲಿ ಬೇಡದೇ ಇರೋ ಅಂಥ ಸ್ವಲ್ಪ ಜಂಕ್ನೆಲ್ಲ ಅದರಲ್ಲಿ ಇಟ್ಟಿದ್ದೀವಿ ಅಂತ ಅವಳು ಅಷ್ಟನ್ನೇ ಹೇಳಿ ಆದಷ್ಟು ಬೇಗ ಅದನ್ನು ಸಾಗಿಸ್ಬಿಡಿ ಅಂತ ಅವಳು ಅವ್ರಿಗೆ ತುಂಬ ಫೋರ್ಸ್ ಮಾಡ್ತಿರ್ತಾಳೆ. ಅವರು ಆ ಆತುರದಲ್ಲಿ ಅದನ್ನು ಎತ್ತಾಡೋದಕ್ಕೆ ಅಂತ ಹೋದಾಗ ಅದು ಅವ್ರ ಕೈ ಜಾರಿ ಕೆಳಗಡೆ ಬಿದ್ದುಬಿಡುತ್ತೆ. ಅದು ಮುಚ್ಚಳ ಓಪನ್ ಆಗುತ್ತೆ. ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ತಕ್ಷಣಕ್ಕೆ ಅವ್ರೇನು ಮಾಡ್ತಾರೆ, ನಮ್ಮ ಕೈಲಿ ಇದಾಗೋದಿಲ್ಲ ಅಂತ ಹೇಳಿಬಿಟ್ಟು ಆ ಮನೆ ಶಿಫ್ಟ್ ಮಾಡೋಕ್ಕೆ ಅಂತ ಬಂದವರು ಅಲ್ಲಿರದೆ ಅವ್ರು ಹೊರಟೋಗ್ತಾರೆ. ತುಂಬ ಹೊತ್ತಾಯಿತು ಅಂತ ಹೇಳ್ಬಿಟ್ಟು ಆ ಸಾಮಾನು ತುಂಬಿರೋ ಟ್ರಕ್ ಕೂಡ ಅಲ್ಲಿಂದ ಅವ್ರು ಹೇಳಿದ ಜಾಗಕ್ಕೆ ಆ ಸಾಮಾನನ್ನ ತೊಗೊಂಡೋಗಿ ಅವ್ರು ಹಾಕ್ಬಿಟ್ಟು ಈ ಒಂದು ಡ್ರಮ್ ಮಾತ್ರ ಈ ಮನೆಯಲ್ಲಿ ಉಳ್ಕೊಳ್ಳುತ್ತೆ.
ಸೊ ಇದಾದ ನಂತರ ಮಾರ್ಚ್ 18ನೇ ತಾರೀಕು ಮುಸ್ಕಾನ್ ಸಂಜೆ ಹೊತ್ತಿಗೆ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ. ಮಗಳು ಒಬ್ಬಳೇ ಬಂದಿದ್ದನ್ನು ನೋಡ್ಬಿಟ್ಟು ಯಾಕೆ ಒಬ್ಬಳೇ ಬಂದ್ಲು ಅಂತ ಹೇಳ್ಬಿಟ್ಟು ಅವಳನ್ನ ಕೂರಿಸ್ಕೊಂಡು ಎಲ್ಲಿ ಅಳಿಯಂದ್ರೆ ಎಲ್ಲೋದ್ರು, ಸೌರಭ್ ಹೇಳೋದಾ, ಅವನ ಹತ್ರ ಮಾತಾಡಿಸು, ಬರಲಿಲ್ವಾ, ಅವನ ಜೊತೆ ಮಾತಾಡಬೇಕು ಅಂತ ಅಳಿಯನ ಬಗ್ಗೆ ಅವರು ವಿಚಾರಿಸೋದಕ್ಕೆ ಶುರು ಮಾಡಿದಾಗ ಮುಸ್ಕಾನ್ ನಿಧಾನವಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವಳು ನಿಧಾನವಾಗಿ ಬಾಯ್ಬಿಡ್ತಾಳೆ, ಈ ಥರ ಸಾಹಿಲ್ ಶುಕ್ಲಾ ಜೊತೆ ಸೇರಿಕೊಂಡು ನಾನು ಈ ಥರ ಕೆಲಸ ಮಾಡಿದ್ದೀನಿ ಅಂತ. ಅಷ್ಟರಲ್ಲಿ ಆಗಲೇ ಇವ್ರ ಮನೆಯನ್ನು ಶಿಫ್ಟ್ ಮಾಡೋದಕ್ಕೆ ಅಂತ ಬಂದಿದ್ರಲ್ಲ ಆ ಜನಗಳು, ಆ 2-3 ಜನ, ಅವರಷ್ಟರಲ್ಲಾಗಲೇ ತುಂಬ ಯೋಚನೆ ಮಾಡಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಅವರು ಹತ್ರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಆಯಿತು, ಬೆಳಿಗ್ಗೆ ಒಂದು ಮನೆ ಶಿಫ್ಟ್ ಮಾಡೋಕ್ಕೆ ಹೋಗಿದ್ವಿ, ಅಲ್ಲಿ ಒಂದು ಡ್ರಮ್ ಇತ್ತು, ನಾವು ಆ ಡ್ರಮ್ನ ಓಪನ್ ಮಾಡಿದ ತಕ್ಷಣ ಕೆಟ್ಟ ವಾಸನೆ ಬಂತು, ಏನಕ್ಕೋ ನನಗೆ ಡೌಟ್ ಬರ್ತಾ ಇದೆ ಅಂತ ಅವರು ಹೋಗಿ ಪೊಲೀಸ್ನವ್ರಿಗೆ ಹೇಳಿರ್ತಾರೆ. ಆ ಒಂದು ಮಾಹಿತಿನ ಇಟ್ಕೊಂಡು ಅವರು ಈ ಬ್ರಹ್ಮಪುರಿಯಲ್ಲಿದ್ದಂಥ ಈ ಮುಸ್ಕಾನ್ ಮನೆಗೆ ಬರ್ತಾರೆ. ಬಂದಾಗ ಮನೆ ಲಾಕ್ ಆಗಿರುತ್ತೆ. ಮನೆ ಓನರ್ ಸಹಾಯದಿಂದ ಆ ಮನೆ ಒಳಗಡೆ ಹೋಗ್ತಾರೆ, ಆ ಡ್ರಮ್ನ ನೋಡ್ತಾರೆ. ಆ ಡ್ರಮ್ನ ಮುಚ್ಚಳ ತೆಗೆದಾಗ ಅವ್ರಿಗೂ ಅಷ್ಟೇ ತುಂಬ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆ ಡ್ರಮ್ಮಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕಾಗಿರುತ್ತೆ. ಬಟ್ ಆ ಡ್ರಮ್ಮನ್ನು 2-3 ಜನದ ಕೈಲಿ ಎತ್ತಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ತುಂಬ ಕಷ್ಟಪಟ್ಟು ಒಂದು 7-8 ಜನ ಸೇರಿಕೊಂಡು ಆ ಡ್ರಮ್ನ ಮನೆಯಿಂದ ಆಚೆ ತಂದು ಆ ಡ್ರಮ್ನ ಒಂದು ಲಗೇಜ್ ಆಟೋಗೆ ಹಾಕ್ಬಿಟ್ಟು ಅದನ್ನು ಅವರು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಆ ಡಿಪಾರ್ಟ್ಮೆಂಟ್ಗೆ ಅದನ್ನ ಕಳಿಸ್ತಾರೆ. ಅಲ್ಲಿ ಆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಆ ಡ್ರಮ್ನ ಕುಯ್ದು ಅದನ್ನ 2 ಭಾಗ ಮಾಡ್ತಾರೆ. ಅದರಿಂದ ಆ ಸಿಮೆಂಟನ್ನೆಲ್ಲ ಆಚೆ ತೆಗಿಯೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಂದೊಂದಾಗಿ ಬರೋ ಐಟಮ್ಗಳನ್ನ ನೋಡಿ ಪೊಲೀಸ್ನವ್ರಿಗೆ ಜೀವ ಬಾಯಿಗೆ ಬಂದ ಹಾಗಾಗುತ್ತೆ. ಮನುಷ್ಯನ ದೇಹದ ಒಂದೊಂದು ಅಂಗಗಳು ಬರ್ತಾ ಇದೆ, ಎಲ್ಲೋ ಆಲ್ಮೋಸ್ಟ್ ಕೊಳೆಯೋ ಥರ ಆಗ್ತಾ ಇದೆ, ಕೊಳ್ತೋಗ್ತಾ ಇದೆ, ಕೆಟ್ಟು ವಾಸನೆ ಆಗಿರುತ್ತೆ. ಇದನ್ನೇ ಪೋಸ್ಟ್ ಮಾರ್ಟಮಿಗೆ ಕಳಿಸಿದಾಗ ಇವರು ಎಷ್ಟು ಕ್ರೂರವಾಗಿ ಸೌರಭ್ನ ಸಾಯಿಸಿದ್ರು, ಅವನಿಷ್ಟು ನೋವು ತಿಂತ ಈ ಭೂಮಿಯನ್ನು ಬಿಟ್ಟೋದ ಅನ್ನೋದೆಲ್ಲ ಗೊತ್ತಾಗುತ್ತೆ. ಆ ತಕ್ಷಣ ಮುಸ್ಕಾನ್ನ ಮತ್ತು ಸಾಹಿಲ್ ಇಬ್ಬರನ್ನೂ ಅವರು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಇದರಲ್ಲಿ ಮುಸ್ಕಾನ್ ಪೇರೆಂಟ್ಸ್ ಅವ್ರು ಕೂಡ ಬಂದು ಪೊಲೀಸ್ನವ್ರಿಗೆ ಅವ್ರ ಮಗಳನ್ನ ಮತ್ತು ಸಾಹಿಲ್ ಮಾಡಿರೋ ಕೆಲಸನ ಹೇಳಿಬಿಟ್ಟು ಅವ್ರ ಸುಪರ್ದಿಗೆ ಒಪ್ಪಿಸ್ತಾರೆ. ಇದಾದಮೇಲೆ ನಿಧಾನವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಗೊತ್ತಾಗೋದು, ಮುಸ್ಕಾನ್ನ ಆ ಟೈಮಿಗೆ ಅವರು ಅರೆಸ್ಟ್ ಮಾಡಲಿಲ್ಲ ಅಂದಿದ್ರೆ ಸ್ವಲ್ಪ ದಿನಗಳಲ್ಲಿ ಸಾಹಿಲ್ನ ಕೂಡ ಅವಳು ಇದೇ ಥರ ಸಾಯಿಸೋ ಎಲ್ಲ ಚಾನ್ಸಸ್ ಇರ್ತಿತ್ತು ಅಂತ. ಯಾಕೆಂದರೆ ಸಾಹಿಲ್ ಮೇಲೆ ಅವಳಿಗಂತ ಏನೂ ಒಂದು ಪ್ರೀತಿ ಆಗಲಿ ಏನೂ ಇರಲಿಲ್ಲ. ಅವನ ಜೊತೆ ಮದುವೆ ಆಗಬೇಕು, ಅವನ ಜೊತೆ ಒಂದು ಕಮಿಟ್ಮೆಂಟಿಗೆ ಸೇರ್ಕೋಬೇಕು ಅನ್ನೋದು ಮುಸ್ಕಾನ್ ಮನಸ್ಸಲ್ಲಿ ಇರಲಿಲ್ಲ. ಜಸ್ಟ್ ಅವನ ಮೂಲಕ ಬರ್ತಿದ್ದಂಥ ಡ್ರಗ್ಸ್ ಆಗಿರ್ಬೋದು, ಅವನ ಮೂಲಕ ಸಿಗ್ತಿದ್ದಂಥ ನಶೆ ಏನಿತ್ತು ಅದು ಮಾತ್ರ ಅವಳಿಗೆ ಬೇಕಾಗಿತ್ತು. ಸೊ ಸಾಹಿಲ್ನ ಈ ಕೆಲಸಕ್ಕೆ ಒಪ್ಸೋದಕ್ಕೆ ಕೂಡ ಮುಸ್ಕಾನ್ ತುಂಬಾ ಮಾಸ್ಟರ್ ಮೈಂಡ್ ಥರ ಕೆಲಸ ಮಾಡ್ತಾಳೆ. ಸಾಹಿಲ್ ತುಂಬ ಚಿಕ್ಕ ವಯಸ್ಸಲ್ಲೇ ತನ್ನ ತಾಯಿಯನ್ನು ಕಳ್ಕೊಂಡಿರ್ತಾನೆ. ಅವನು ತಾಯಿಯನ್ನು ಕಳ್ಕೊಂಡಿದ್ದಕ್ಕೆ ಒಬ್ಬನೇ ಬೆಳೆದಿದ್ದಕ್ಕೂ ಜೊತೆಲಿ ಈ ಥರದ ಕೆಟ್ಟ ಚಟಗಳಿಗೆ ದಾಸಿನಾಗಿದ್ದಕ್ಕೂ ಅವನು ಸ್ನ್ಯಾಪ್ಚಾಟಲ್ಲಿ ಏನು ಮಾಡ್ತಿರ್ತಾನೆ, ಅವನೇ ಮೆಸೇಜ್ ಕಳಿಸ್ಕೊಂಡು ನನ್ನ ಅಮ್ಮ ನನಗೆ ಮೆಸೇಜ್ ಮಾಡ್ತಾ ಇದ್ದಾಳೆ ನೋಡು ಅಂತ ಮುಸ್ಕಾನ್ಗೆ ತೋರಿಸ್ತಿರ್ತಾಳೆ. ಇದರಿಂದ ಮುಸ್ಕಾನ್ಗೆ ಒಂದು ಐಡಿಯಾ ಬರುತ್ತೆ. ಒಂದು ಹೊಸ ಸಿಮ್ ಕಾರ್ಡ್ ತೊಗೋತಾಳೆ, ಒಂದು ಹೊಸ ಸ್ನ್ಯಾಪ್ಚಾಟ್ ಅಕೌಂಟ್ನ ಓಪನ್ ಮಾಡ್ತಾಳೆ. ಅವ್ರ ಅಮ್ಮನ ಹಾಗೆ ಸಾಹಿಲ್ಗೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸಾಹಿಲ್ಗೆ ನಿಧಾನವಾಗಿ ನಾನು ಪುನರ್ಜನ್ಮ ಪಡೆದು ಬಂದಿದ್ದೀನಿ, ನಿನ್ನನ್ನು ತುಂಬ ಬೇಗ ಬಿಟ್ಟು ಹೋದೆ, ಆ ಗಿಲ್ಟ್ನ ಇವಾಗ ಸರಿ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಹೀಗೆ ಚಾಟ್ ಮಾಡಿಕೊಂಡು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಏನೇನೋ ಅವನಿಗೆ ಕತೆ ಕಟ್ಟೋದಕ್ಕೆ ಶುರು ಮಾಡ್ತಾಳೆ. ಅದಾದ ನಂತರ ಮುಸ್ಕಾನ್ನ ಚೆನ್ನಾಗಿ ನೋಡ್ಕೊ, ಮುಸ್ಕಾನ್ ನಿನ್ನ ತುಂಬ ಪ್ರೀತಿ ಮಾಡ್ತಾಳೆ, ಮುಸ್ಕಾನ್ ಹೇಳಿದ್ದಕ್ಕೆ ಯಾವುದೂ ಇಲ್ಲ ಅಂತ ಹೇಳ್ಬೇಡ, ಮುಸ್ಕಾನ್ ಹೇಳಿದ ಕೆಲಸಗಳನ್ನೆಲ್ಲ ಮಾಡು, ಮುಸ್ಕಾನ್ನ ತುಂಬ ಪ್ರೀತಿ ಮಾಡು ಅಂತ ಏನೇನೋ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸಾಹಿಲ್ ಮೊದಲೇ ತಲೆ ಕೆಟ್ಟವನು. ಅವನೇನು ಮಾಡ್ತಾನೆ, ನಮ್ಮಮ್ಮನೇ ಇದನ್ನೆಲ್ಲ ಹೇಳ್ತಾ ಇದೆ ಅನ್ನೋ ಥರ ಎಲ್ಲವನ್ನ ನಂಬಿಕೊಂಡು ಅವನು ಎಷ್ಟು ಹುಚ್ಚ ಆಗಿರ್ತಾನೆ ಅಂತ ಅಂದರೆ ಮುಸ್ಕಾನ್ ಮೇಲೆ ಈ ಸಾಯಿಸಬೇಕು ಅದು ಇದು ಅಂತ ಪ್ಲ್ಯಾನ್ ಮಾಡಿದಾಗ್ಲೂ ಅಷ್ಟೇ ಯಾವುದೇ ಥರದ 2ನೇ ಥಾಟ್ ಅವನ ತಲೆಗೆ ಬರೋದೇ ಇಲ್ಲ. ಆಯಿತು ಮಾಡೋಣ, ನೀನು ಹೇಳಿದ್ಮೇಲೆ ಏನು ಬೇಕಾದರೂ ಮಾಡೋಣ ಅನ್ನೋ ಅಷ್ಟು ಅವನು ಹುಚ್ಚ ಆಗಿಬಿಟ್ಟಿರ್ತಾನೆ. ಸೊ ಬೈ ಚಾನ್ಸ್ ಏನಾದರೂ ಆ ಟೈಮಿಗೆ ಅವನು ಅರೆಸ್ಟ್ ಆಗದೆ ಹೋಗಿದ್ದಿದ್ರೆ ಅವರಿಬ್ರು ಸಾಹಿಲ್ನ ಕೂಡ ಇದೇ ಥರ ಏನಾದರೂ ಮಾಡಿ ಸಾಯಿಸೋ ಅಷ್ಟು ಕೆಪಾಸಿಟಿ ಮುಸ್ಕಾನ್ಗಿತ್ತು. ಜೊತೆಗೆ ಆ ಥರದ ಒಂದು ಐಡಿಯಾ ಕೂಡ ಮುಸ್ಕಾನ್ಗೆ ಇತ್ತು. ಮುಸ್ಕಾನ್ನ ತಂದೆ ತಾಯಿ ಏನಿದ್ರು ಅವರೇ ಮಗಳಿಗೆ ಮರಣದಂಡನೆಯನ್ನು ಕೊಡಬೇಕು ಅಂತ ಕೋರ್ಟಿಗೆ ಮೊರೆ ಹೋಗ್ತಾರೆ. ಸೊ ಇದೆಲ್ಲದ್ರ ಮಧ್ಯದಲ್ಲಿ PU ಅವ್ರ ಮಗಳು ಏನಿರ್ತಾಳಲ್ಲ, ಮುಸ್ಕಾನ್ ಮತ್ತು ಸೌರಭ್ನ ಮಗಳು, ಆ ಮಗಳು ಅನಾಥೆ ಆಗ್ತಾಳೆ.
ತಂದೆ ಮಗಳ ಮುಖ ನೋಡಿಕೊಂಡು ತನ್ನ ಹೆಂಡತಿಗೆ ಇನ್ನೊಂದು ಚಾನ್ಸ್ನ ಕೊಟ್ಟ. ಆದರೆ ಹೆಂಡತಿ ತನ್ನ ಮಗಳ ಮುಖ ನೋಡಿಕೊಂಡು ಆ ಸಂಸಾರವನ್ನು ಉಳಿಸ್ಕೊಳ್ಳೋ ಅಂತ ಯಾವುದೇ ಪ್ರಯತ್ನ ಮಾಡಲಿಲ್ಲ. ಸೀದಾ ಹೋಗಿ ಅವಳದು ತುಂಬ ಎಕ್ಸ್ಟ್ರೀಮ್ ಸ್ಟೆಪ್ನ ತೊಗೊಂಡ್ಲು. ಸೌರಭ್ನ ಸಾಯಿಸಿದ್ಲು, ತಾನು ಕೂಡ ಜೈಲಿಗೆ ಹೋದ್ಲು. ಜೈಲಿಗೆ ಹೋದ ನಂತರ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಅದಾಗಿ 2025ನೇ ಇಸ್ವಿಯ ನವಂಬರ್ ತಿಂಗಳಿಗೆ ಅವಳು ಇನ್ನೊಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಹಾಗೆ ಒಂದು ಟೈಮಲ್ಲಿ ತಾನು ತುಂಬ ಪ್ರೀತಿ ಮಾಡಿ ಉನ್ನೇ ಮದುವೆ ಆಗಬೇಕು ಅಂತ ಮದುವೆ ಅದನ್ನು ಕೂಡ ಇಷ್ಟು ಬರ್ಬರವಾಗಿ ಸಾಯಿಸಿದ್ಲಲ್ಲ ಅಂತ ಎಷ್ಟು ಅಂದರೆ ಈ ಕೇಸ್ ಬಗ್ಗೆ ಕೇಳಿದಾಗ ಅವಳು ಮನುಷ್ಯಳ ರಾಕ್ಷಸಿನೋ ಅಂತ ಒಂದು ಡೌಟ್ ಬರುತ್ತೆ. ನಿಮಗೂ ಅದೇ ಥರ ಡೌಟ್ ಬರುತ್ತೆ ಅಂತ ನನಗೆ ಗೊತ್ತು. ಇದು ತುಂಬ ಫೇಮಸ್ ಆಗಿತ್ತು, ಮೀರಟ್ ಮರ್ಡರ್ ಕೇಸ್ ಅಥವಾ ನೀಲಿ ಡ್ರಮ್ ಕೇಸ್ ಅಂತ, ಬ್ಲೂ ಡ್ರಮ್ ಕೇಸ್ ಅಂತ. ಸೊ ಇದಿಷ್ಟು ಕಂಪ್ಲೀಟ್ ಮಾಹಿತಿ ಮೀರಟ್ ಮರ್ಡರ್ ಕೇಸ್ ಬಗ್ಗೆ. ಸೊ ಈ ಥರ ವಿಡಿಯೋಗಳಿಗೆ ಲೈಕ್ ಮಾಡಿ ಅಂತ ಹೇಳೋದಕ್ಕೂ ಬಾಯಿ ಬರೋದಿಲ್ಲ. ಏನಕ್ಕೆ ಅಂದರೆ ಇದೆಲ್ಲ ಒಳ್ಳೆಯದಲ್ಲ. ಮನುಷ್ಯನಾಗಿರಬೇಕು, ಇಷ್ಟೊಂದು ರಾಕ್ಷಸನ ಆಗಬಾರ್ದು ಅನ್ನೋದು ಒಂದು ಪರ್ಸ್ನಲ್ ಒಪಿನಿಯನ್. ಇದು ಮನಸ್ಸಿಗೆ ಹಿಂಸೆ ಆಗುತ್ತೆ. ಸೊ ಗೊತ್ತಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಸ್ಟೇ ಸೇಫ್, ಸ್ಟೇ ಅಲರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.